ನನ್ನ ಅರ್ನಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನಾನು ಸ್ವಂತ ಮನೆಗೆ ಹೋಗ್ಬೇಕನ್ನುವಂಥ ಒಂದು ಕನಸನ್ನು ಬಿಟ್ಬಿಡೋದು ಒಳ್ಳೆಯದು. ನಾನು ಬೇರೆ ಊರಿಗೆ ಹೋಗ್ಬೋದು, ಅಥವಾ ಬೇರೆ ಸ್ಟೇಟಿಗೆ ಹೋಗ್ಬೋದು, ಅಥವಾ ಬೇರೆ ಕಂಟ್ರಿಗೆ ಹೋಗ್ಬೇಕಂದ್ರೆ ನೀವು ಇಲ್ಲಿ ನಿಮಗೋಸ್ಕರ ಮನೆ ತೊಗೊಂಡ್ರೆ ಅದನ್ನು ಬಾಡಿಗೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ. ನೀವು ವರ್ಕ್ ಮಾಡುವಂಥ ಜಾಗ ಮತ್ತು ಆ ಪ್ರಾಪರ್ಟಿ ಇರುವಂಥ ಜಾಗಕ್ಕೆ ಎಷ್ಟು ದೂರ ಇದೆ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗುತ್ತೆ. ಲೀಸ್ ಯಾವಾಗಲೂ ರೆಂಟ್ಗಿಂತ ಒಳ್ಳೆಯದು. ಹಾಗಂದ ತಕ್ಷಣ ಕಣ್ಣು ಮುಚ್ಚಿ ನಾನು ಲೀಸಿಗೆ ಹೋಗೋದು ತಪ್ಪು. ನಮಸ್ಕಾರ, ಇದು ಮನಿ ಮಂತ್ರ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಬಸವರಾಜ್ ತೋಣಗಟ್ಟಿ ಅವರಿದ್ದಾರೆ. ಕಳೆದ ಸಂಚಿಕೆಯಲ್ಲಿ ನಾವು ಹೋಮ್ ಲೋನ್ ಬಗ್ಗೆ ಮಾತಾಡ್ತಿದ್ವಿ. ನಮ್ಮ ಸ್ವಂತ ಇರುವಿಕೆಗೆ ನಾವು ಎಲ್ಲ ಫ್ಯಾಮಿಲಿ ಜೊತೆಯಾಗಿ ಇರಬೇಕು ಅಂತಂದರೆ, ನಮ್ಮ ಸ್ವಂತ ಮನೆ ಇರಬೇಕು ಅಂತಂದರೆ ಹೋಮ್ ಲೋನ್ ತಗೊಳ್ಳುವಾಗ ಏನೆಲ್ಲ ತಿಳ್ಕೊಬೇಕು ಅಂತ ಮಾತಾಡ್ತಾ ಇನ್ನೊಂದು ವಿಚಾರ ಬೆಳಕಿಗೆ ಬಂತು. ಹೋಮ್ ಲೋನ್ ಒಳ್ಳೇದಾ, ರೆಂಟೆಡ್ ಮನೆ ಒಳ್ಳೇದಾ, ಲೀಸ್ಡಾ ಅಂತ ಹೇಳ್ಕೊಂಡು ಅದನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ ಸರ್. ಯಾವುದು ಒಳ್ಳೆಯದು ಅಂದರೆ, ನಮ್ಮ ಪರಿಸ್ಥಿತಿ ಇದ್ದರೆ ನೀವು ನಮಗೆ ಎಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಂದರೆ, ನಿಮ್ಮ ಒಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ಗೆ ನೀವು ಬೇರೆ ಎಲ್ಲೂ ಹೋಗೋದು ಬೇಡ, ನಮ್ಮ ಚಾನಲ್ನ ಈ ಶೋ ನೋಡಿದ್ರೆ ಸಾಕು, ಅಷ್ಟು ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಫಸ್ಟ್ ಆಫ್ ಆಲ್ ಅದಕ್ಕೆ ಥ್ಯಾಂಕ್ ಯು. ಸೊ ರೆಂಟೆಡ್ ಒಳ್ಳೇದಾ, ಲೀಸ್ಡ್ ಒಳ್ಳೇದಾ, ಅಥವಾ ಒಂದು ಸ್ವಂತ ಮನೆ ತೊಗೊಳೋದು ಒಳ್ಳೇದಾ? ನೋಡಿ, ಎಲ್ಲದಕ್ಕೂ ಒಂದೊಂದು ನಮ್ಮ ಜೀವನದಲ್ಲಿ ನಾವು ಅರ್ನಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲದಕ್ಕೂ ಒಂದೊಂದು ಅದರದೇ ಆದಂಥ ಒಂದು ಪಾತ್ರ ಇದೆ. ರೆಂಟದ್ದು ಒಂದು ಪಾತ್ರ ಇದೆ, ಲೀಸದ್ದು ಒಂದು ಪಾತ್ರ ಇದೆ, ಆ್ಯಂಡ್ ನೀವು ಸ್ವಂತ ಮನೆ ಇರೋದಕ್ಕೂ ಒಂದು ಪಾತ್ರ ಇದೆ. ಸೊ ಹಾಗಂದ ತಕ್ಷಣ ನಾನು ನನ್ನ ಅರ್ನಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನಾನು ಸ್ವಂತ ಮನೆಗೆ ಹೋಗ್ಬೇಕನ್ನುವಂಥ ಒಂದು ಕನಸನ್ನು ಬಿಟ್ಬಿಡೋದು ಒಳ್ಳೆಯದು. ಫಸ್ಟು ನೀವು ನಿಮ್ಮ ಸ್ಟೆಬಿಲಿಟಿ ನೋಡ್ಕೊಳ್ಳಿ, ನಿಮ್ಮ ಫ್ಯೂಚರ್ ಇನ್ಕಮ್ ನೋಡ್ಕೊಳ್ಳಿ, ನಿಮ್ಮ ಜಾಬ್ ಸ್ಟೆಬಿಲಿಟಿ ನೋಡ್ಕೊಳ್ಳಿ, ನಿಮ್ಮ ಗ್ರೋತ್ ಪ್ರೊಫೆಷ್ನಲ್ ಗ್ರೋತ್ ನೋಡ್ಕೊಂಬಿಟ್ಟು ಸ್ಲೋಲಿ ನೀವು ಲೀಸ್ ಮನೆಗೆ ಹೋಗೋದು ಫಸ್ಟು ಮಾಡುವಂಥ ಸ್ಟೆಪ್ಪು. ಈ ಲೋನ್ ತಗೊಂಡು ಮನೆ ಮಾಡೋದು ಹೇಗೆ ಅನ್ನೋದನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೀರಿ. ಕರೆಕ್ಟ್. ಸೊ ಈಗ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಲೀಸ್ ಬೆಟರಾ ಹೇಳ್ತೀನಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದು ಬೆಂಗಳೂರು ಅಂತ ಊರಲ್ಲಿ ನೀವು ಬೇರೆ ಊರಿಂದ ಬಂದುಬಿಟ್ಟು ಇಲ್ಲಿ ಜಾಬ್ ಮಾಡ್ತಾ ಇದ್ದೀರಂದರೆ, ಫಸ್ಟ್ ಆಫ್ ಆಲ್ ನಿಮಗೊಂದು ಕ್ಲಾರಿಟಿ ಇರಲಿ. ನಾನು ಬೆಂಗಳೂರಲ್ಲೇ ಇರ್ತೀನಾ ಮುಂದೆ 15, 20, 30 ವರ್ಷದವರೆಗೆ ಅನ್ನೋದು ಫಸ್ಟ್ ಕ್ಲಾರಿಟಿ ಇರಬೇಕು. ಭಾಳಷ್ಟು ಜನರಿಗೆ ಅದು ಕ್ಲಾರಿಟಿ ಇಲ್ಲ ಅಂದರೆ, ನಾನು ಬೇರೆ ಊರಿಗೆ ಹೋಗ್ಬೋದು, ಅಥವಾ ಬೇರೆ ಸ್ಟೇಟಿಗೆ ಹೋಗ್ಬೋದು, ಅಥವಾ ಬೇರೆ ಕಂಟ್ರಿಗೆ ಹೋಗ್ಬೇಕಂದ್ರೆ ನೀವು ಇಲ್ಲಿ ನಿಮಗೋಸ್ಕರ ಮನೆ ತೊಗೊಂಡ್ರೆ ಅದನ್ನು ಬಾಡಿಗೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ಬಾಡಿಗೆ ಕೊಡೋದು ಎಷ್ಟು ಒಳ್ಳೆಯದು ಕೆಟ್ಟದು ಅನ್ನೋದನ್ನು ಕೂಡ ನೀವು ತುಂಬ ಚೆನ್ನಾಗಿ ಹಿಂದಿನ ಸಂಚಿಕೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಸೊ ಅದಕ್ಕೋಸ್ಕರ ಫಸ್ಟ್ ನಿಮಗೆ ಕ್ಲಾರಿಟಿ ಇರಲಿ. ನಾನು ಇದೇ ಊರಲ್ಲಿ ಇರ್ತೀನ, ನಾನು ಎಲ್ಲಿ ಮನೆ ತೊಗೋಬೇಕಂತಿದ್ದೀನಲ್ಲ ಆ ಊರಲ್ಲಿ ನಾನು ಮುಂದಿನ 20-30 ವರ್ಷ ಅಟ್ಲೀಸ್ಟ್ ಆದರೂ ಇರ್ತೀನ ಅನ್ನುವಂಥ ಕ್ಲಾರಿಟಿ ಇರಬೇಕು. ಆ ಊರಲ್ಲಿ ಅಂದ ತಕ್ಷಣ, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಅಂದ ತಕ್ಷಣ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾ ಚೂಸ್ ಮಾಡ್ತಾಯಿದ್ದೀರಿ ನಿಮ್ಮ ಪ್ರಾಪರ್ಟಿ ತೊಗೊಳೋದಕ್ಕಂದರೆ, ನೀವು ವರ್ಕ್ ಮಾಡುವಂಥ ಜಾಗ ಮತ್ತು ಆ ಪ್ರಾಪರ್ಟಿ ಇರುವಂಥ ಜಾಗಕ್ಕೆ ಎಷ್ಟು ದೂರ ಇದೆ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅದು ನೀವು ಒಂದು ಕಡೆ ಈಗೇನೋ ನಿಯರ್ ಬೈ ಇದೆ ಅಂತ ತೊಗೊಂಡ್ರಿ, ಆ ನಂತರ ಎವ್ರಿಡೇ ನೀವು ಹೋಗ್ತಾ ಒಂದು ತಾಸು ಬರ್ತಾ ಒಂದು ತಾಸು ನೀವು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ನಿಮ್ಮ ಜೀವನದ 2 ಅವರ್ ಡೈಲಿಯನ್ನು ಅದಕ್ಕೆ ಟೈಮ್ಗೆ ಸ್ಪೆಂಡ್ ಮಾಡಿಬಿಡ್ತೀರಾ. ಎಷ್ಟೋ ಜನ ಮನೆ ಸ್ವಂತದ್ದು ಒಂದು ಕಡೆ ಇದೆ ಅಂತ ದಿನ 30-40 ಕಿಲೋಮೀಟರ್, ಕರೆಕ್ಟ್, ಅದು ಬೆಂಗಳೂರಲ್ಲಿ ಮಾಡ್ತಾರೆ. ಹಾಂ. ಸೊ ಕೊನೆಗೆ ಏನಾಗುತ್ತೆ ಅಂದರೆ, ಎಕ್ಸಾಸ್ಟ್ ಆಗಿ ಏನು ಮಾಡ್ತಾರೆ ಅಂದರೆ ಅದನ್ನು ಬಾಡಿಗೆ ಕೊಡ್ತಾರೆ, ತಾವು ರೆಂಟಿಗೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನೀವು ಯಾವ ಊರಲ್ಲಿ ಇರ್ತಾ ಇದ್ದೀರ ಅನ್ನೋದು ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಎರಡನೇದ್ದು, ಆ ಊರಲ್ಲಿ ನೀವು ಲೊಕೇಟ್ ಮಾಡುವಂಥ ನೀವು ಪ್ರಾಪರ್ಟಿಯನ್ನು ಏನು ತೊಗೋಬೇಕಂತಿದ್ದೀರಲ್ಲ ಅದನ್ನು ಲೊಕೇಟ್ ಮಾಡಬೇಕಾದ್ರೆ ಲಾಂಗ್ ಟರ್ಮು 15-20 ವರ್ಷದ ನೆಕ್ಸ್ಟು ನಾನು ಇದೇ ಏರಿಯಾದಲ್ಲಿ ಇದೇ ಮನೆಯಲ್ಲಿ ನಾನು ನನ್ನ ಜಾಬ್ ಲೊಕೇಶನ್ ಎಲ್ಲೇ ಚೇಂಜ್ ಆದರೂ ಕೂಡ ನಾನು ಈ ಮನೆಗೆ ಬಂದು ಇರಲಿಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕಾಗತ್ತೆ. ಮೂರನೇದ್ದು, ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದಾಗೆ ಅವಸರ ಪಟ್ಬಿಟ್ಟು ನನಗೆ ಸಿಗುತ್ತೋ ಇಲ್ವೋ ಈ ಪ್ರಾಪರ್ಟಿ ಅಂತ ಕಮಿಟ್ ಆಗೋದು ಬೇಡ. ಫಸ್ಟ್ ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ಫಸ್ಟ್ ಬಾಡಿಗೆ ಮನೆಗೆ ಹೋಗಿರ್ತೀರಲ್ಲ, ಬಾಡಿಗೆ ಮನೆಯಿಂದ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕಂದ್ರೆ ನನ್ನ ಪ್ರಕಾರ ಲೀಸ್ ಒಳ್ಳೆಯದು. ಲೀಸು ಯಾವಾಗ ಒಳ್ಳೆಯದು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ₹1 ಕೋಟಿ ಪ್ರಾಪರ್ಟಿ ಅವ್ರು ಯಾರೋ ಓನರ್ ತೊಗೊಂಡಿದ್ದಾರೆ, ಅವ್ರಿಗೇನೋ ಫೈನಾನ್ಷಿಯಲ್ ಲಾಸ್ ಇದೆ ಅಥವಾ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಕೊಂಡು, ಲಾಸ್ ಅನ್ನೋಕ್ಕಿಂತ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಇದೆ, ಸೊ ಅದಕ್ಕೆ ಕಮಿಟ್ಮೆಂಟ್ಸ್ ಇದೆ. ಸೊ ಲೀಸ್ ಯಾವಾಗಲೂ ರೆಂಟಿಗಿಂತ ಒಳ್ಳೆಯದು. ಓಕೆ. ಯಾಕೆ ಅಂದರೆ, ನಿಮ್ಗೆ ರೆಂಟನ್ನು ನೋಡಿದರೆ ಲೀಸ್ದಲ್ಲಿ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಿಮಗೆ ಆ್ಯಸ್ ಎ
ಟೆನೆಂಟು ನಿಮಗೆ ಹೆಚ್ಚಿಗಿರುತ್ತೆ. ಬಟ್ ಹಾಗಂದ ತಕ್ಷಣ ಕಣ್ಣು ಮುಚ್ಚಿ ನಾನು ಲೀಸಿಗೆ ಹೋಗೋದು ತಪ್ಪು. ಯಾಕೆ ಅಂದರೆ ನೀವು ಲೀಸಿಗೆ ಹೋಗುವಾಗ ನೀವು ನಿಮ್ಮ ಓನರಿಗೆ ಲಂಸಮನ್ನು ಬಿಗ್ ಅಮೌಂಟನ್ನು ಕೊಡ್ತಾ ಇರ್ತೀರ. ಸೊ ಕೊಡುವಾಗ ಅವರು ಫೈನಾನ್ಷಿಯಲ್ ಸ್ಟೇಟಸನ್ನು ನೀವು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದು ಹಿಂದೆ ಬರದೇ ಇರೋ ಚಾನ್ಸಸ್ ಇದೆ. ಹಾಂ, ಸೊ ಅದಕ್ಕೋಸ್ಕರ ನೀವು ಬಾಡಿಗೆ ಕೊಡುವಾಗ ಏನಾಗುತ್ತೆ, ನೀವು ನಿಮ್ಮ ಓನರಿಗೆ ನಿಮ್ಮ ಮೇಲೆ ರಿಸ್ಕ್ ಇರುತ್ತೆ, ನೀವು ಬಾಡಿಗೆ ಕೊಡ್ತಿರೋ ಇಲ್ಲೋ ಅಂದ್ಬಿಟ್ಟು. ಬಟ್ ನೀವು ಲೀಸಿಗೆ ಹೋದಾಗ ಏನಾಗುತ್ತೆ ಅಂದರೆ ನೀವು ಸರ್ಟನ್ ಅಮೌಂಟು 5 ಲ್ಯಾಕ್ ಇರ್ಬೋದು, 10 ಲ್ಯಾಕ್ ಇರ್ಬೋದು, ಅಥವಾ 20 ಲ್ಯಾಕ್ ಇರ್ಬೋದು. ನೀವೇನೇ ಕೊಟ್ಟರು ಕೂಡ ಅವರು ಬೇರೆ ಯಾವುದೋ ಪರ್ಪಸ್ಗೆ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಮನೆ ಬಿಡಬೇಕಂದಾಗ ನಿಮ್ಗೆ ಆ ಅಮೌಂಟನ್ನು ರಿಟರ್ನ್ ಕೊಡ್ತಾರೋ ಇಲ್ಲೋ ಅಂತ ಶಕ್ತಿ ಇರ್ಬೇಕು ಅವ್ರಿಗೆ. ಅಂದರೆ ಭೋಗ್ಯಕ್ಕಾಗಿ ನೀವು ಕೊಟ್ಟ ಹಣ ನಿಮಗೆ ರಿಟರ್ನ್ ಬರ್ತೋ ಇಲ್ಲೋ, ನಿಮ್ಮ ಭಾಗ್ಯದ ಮೇಲೆ ಅದು ರಿಟರ್ನ್ ಬರ್ದಿದೆ ಇಲ್ವೋ ಚೆಕ್ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾವು ಫೈನಾನ್ಷಿಯಲ್ ಸ್ಟ್ರೆಂತ್ ನೋಡಲಾರ್ದಾನೆ ನೀವು ಅವರ ಓನರ್ಸು ಎಲ್ಲರೂ ಒಳ್ಳೆಯವರಿರಲ್ಲ, ಎಲ್ಲರೂ ಕೆಟ್ಟವರಿರಲ್ಲ, ಅಥವಾ ಅವರನ್ನ ಸಮಯ ಪರಿಸ್ಥಿತಿ ಕೆಟ್ಟವ್ರನ್ನಾಗಿ ಮಾಡಿರ್ಬೋದು. ಸೊ ಅದಕ್ಕೋಸ್ಕರ ಬರೀ ಅವರ ಆಡಂಬರದ ಇಷ್ಟು ಮನೆ ಇವೆ, ಅಷ್ಟು ಮನೆ ಇದೆ, ಅಷ್ಟು ನನಗೆ ಲೀಸ್ ಬರ್ತಾ ಇದೆ, ಅಷ್ಟು ನನಗೆ ರೆಂಟ್ ಬರ್ತಾ ಇದೆ ಅನ್ನೋಕ್ಕಿಂತ ಮೊದಲು ಅವರ ಫೈನಾನ್ಷಿಯಲ್ ಸ್ಟ್ರೆಂತನ್ನು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅನಲೈನ್ ಮಾಡ್ಲಿಕ್ಕೆ ನೋಡಿ. ಅದು ತುಂಬ ಡಿಫಿಕಲ್ಟು. ಯಾಕಂದರೆ ಯಾವುದೇ ಓನರು ತನ್ನ ಫೈನಾನ್ಷಿಯಲ್ ಡೀಟೇಲ್ಸನ್ನು ನಿಮಗೆ ಯಾಕೆ ಕೊಡ್ತಾನೆ ಹೇಳಿ? ನೀವು ಕೊಡ್ತಾ ಇರೋದು ಜಸ್ಟ್ ಒಂದು 5 ರಿಂದ 10 ಲಕ್ಷ ರೂಪಾಯಿ. ಆ 5 ರಿಂದ 10 ಲಕ್ಷ ಕಮಿಟ್ಮೆಂಟ್ಗೋಸ್ಕರ ಅವರು ತಮ್ಮ ಓವರಾಲ್ ಫೈನಾನ್ಷಿಯಲ್ ಸ್ಟೇಟಸ್ ನಿಮ್ಗೆ ಯಾಕೆ ಶೇರ್ ಮಾಡ್ತಾರೆ? ಹೌದು. ಆದರೆ ಭೋಗ್ಯದ ಇದು ಅಂದರೆ ಲೀಸ್ಗೆ ತಗೊಳ್ಳೋದು ಅಂತಂದಾಗ ಅದಕ್ಕೆ ಅಂದರೆ ಕಾನೂನು ಏನು ಯಾವ ಥರ ಇದೆ? ಅಲ್ಲ, ಕಾನೂನು ಎಗ್ರಿಮೆಂಟ್ ಇರುತ್ತೆ, ಅದ್ರ ಪ್ರಕಾರನೇ ನೀವು ಅಲ್ಲಿ ಲೀಸಿಗೆ ಹೋಗ್ಬೇಕಾಗುತ್ತೆ ಅಥವಾ ಭೋಗಕ್ಕೆ ಹೋಗ್ಬೇಕಾಗುತ್ತೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಹೋಗ್ತಾ ಇದ್ರೂ ಕೂಡ ನಿಮಗೆ ಆ್ಯಸ್ ಎ ಟೆನೆಂಟ್ ನಿಮಗೆ ಲಾಭ ಇದೆ, ಬಾಡಿಗೆಕ್ಕಿಂತ ನೀವು ಲೀಸ್ದಲ್ಲಿ ತುಂಬ ಲಾಭ ಇದೆ. ಬಟ್ ಹಾಗಂದ ತಕ್ಷಣ ಅವರು ನಿಮ್ಮ ಲಾಭ ನೋಡಿಬಿಟ್ಟು ಮಾಡ್ತಾ ಇರಲ್ಲ, ಲೀಸ್ ಕೊಡ್ತಾ ಇರಲ್ಲ. ಅವರಿಗೆ ಫೈನಾನ್ಷಿಯಲ್ ಏನೋ ಡಿಫಿಕಲ್ಟೀಸ್ ಇರುತ್ತೆ. ಸೊ ಅದನ್ನು ನೋಡಿಬಿಟ್ಟು ಕೊಡ್ತಾ ಇದ್ದಾರೆ ಅಂದರೆ ಆ ಫೈನಾನ್ಷಿಯಲ್ ಆಬ್ಲಿಗೇಷನ್ ಅವ್ರದ್ದೇನಿದೆಯಲ್ಲ, ಈಸ್ ಇಟ್ ಎ ಟೆಂಪ್ರರಿ ಆರ್ ಪರ್ಮನೆಂಟ್ ಆರ್ ಎಲ್ಸ್ ಇಟ್ ವಿಲ್ ಗ್ರೋ ಅನ್ನೋದನ್ನು ಥಿಂಕ್ ಮಾಡಬೇಕಾಗುತ್ತೆ. ಟೆಂಪ್ರರಿ ಇದ್ದರೆ ಫೈನು, ನೀವು ಕಮಿಟ್ ಆಗ್ಬೋದು, ಇನ್ನೊಂದು ವರ್ಷ 2 ವರ್ಷ ಆದ ನಂತರ ನೀವು ಮನೆ ಬಿಡುವಾಗ ಅವ್ರು ದುಡ್ಡು ಕೊಡ್ಬೋದು. ಕಮಿಟ್ಮೆಂಟ್ ಇನ್ನೂ ಲಾಂಗ್ ಟರ್ಮ್ ಆಗ್ತಾ ಇದೆ ಅಂದರೆ ನೀವು ಸಿಕ್ಕಾಕೊಂಡಂಗೆ. ಅಂದರೆ ಅಲ್ಲಿ ಏನು ರೂಲ್ ಯಾವ ಥರ ಇರುತ್ತೆ? ಅಲ್ಲ, ರೂಲ್ಸ್ ಇದ್ದರೂ ಕೂಡ ಈಗ ನೀವು ಫಾರ್ ಎಕ್ಸಾಂಪಲು ನಾವು ಎಗ್ರಿಮೆಂಟ್ ಇದೆ ಎಲ್ಲದು ಇದೆ ಅಂತ ತಿಳ್ಕೊಳ್ಳಿ, ಅವ್ರು ದುಡ್ಡು ಕೊಡಲ್ಲ ಅಂದರು. ಆ್ಯಸ್ ಎ ಸ್ಯಾಲ್ರಿ ಹೋಲ್ಡರು, ಆ್ಯಸ್ ಎ ನೀವು ಡೈಲಿ ದಿನಗೂಲಿ ವರ್ಕರ್ ಆಗಿಬಿಟ್ಟು ಅಥವಾ ಮಂತ್ಲಿ ನೀವು ವರ್ಕ್ ಮಾಡೋರಾಗಿಬಿಟ್ಟು ಲೀಗಲಿ ಕೋರ್ಟ್ ಕೇಸ್ ಅವ್ರ ಜೊತೆ ಫೈಟ್ ಮಾಡಲಿಕ್ಕಾಗುತ್ತಾ ಫಸ್ಟ್ ಚೆಕ್ ಮಾಡಿ. ಅದು ಯಾರಿಗೂ ಸಾಧ್ಯ ಆಗಲ್ಲ. ಅದು ಒಂದು ತಲೆನೋವು, ಎಷ್ಟು ದಿನ ಡ್ರ್ಯಾಗ್ ಆಗುತ್ತೋ ಗೊತ್ತಿಲ್ಲ, ಎಷ್ಟು ಮಾನಸಿಕ ಹಿಂಸೆ ಆಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಉಗ್ಳಕ್ಕೂ ಅಲ್ಲ, ನುಂಗಾಕಾಗಲ್ಲ, ಮನೆ ಬಿಟ್ಟು ಹೋಗ್ಲಿಕ್ಕೂ ಆಗಲ್ಲ, ಯಾಕಂದ್ರೆ ದುಡ್ಡು ಕೊಟ್ಬಿಟ್ಟಿರ್ತೀರ. ಸೊ ಅದಕ್ಕೋಸ್ಕರ ನೀವು ಬಾಡಿಗೆಕ್ಕಿಂತ ಲೀಸ್ ಒಳ್ಳೆಯದು. ಬಟ್ ಲೀಸ್ ತೊಗೊಳ್ಳುವಾಗ ಓನರ್ಸ್ದು ಫೈನಾನ್ಷಿಯಲ್ ಸ್ಟ್ರೆಂತನ್ನು ನೀವು ಅನಲೈಸ್ ಮಾಡಿಬಿಟ್ಟು ತೊಗೊಳ್ಳೋದು ಒಳ್ಳೆಯದು. ಅವರು ಕೊಡುವಂಥ ಬಣ್ಣದ ಮಾತಿಗೆ ಅವರು ಶೋಕೇಶ್ ಮಾಡುವಂಥ ದೊಡ್ಡ ದೊಡ್ಡ ಮನೆ ಇದೆ, ಅಷ್ಟು ಬಾಡಿಗೆ ಬರುತ್ತೆ, ಇಷ್ಟು ಬಾಡಿಗೆ ಬರುತ್ತೆ, ನಿಮ್ಮ ದುಡ್ಡು ಏನು ನಮಗೇನಷ್ಟು ದೊಡ್ಡದಲ್ಲ ಅನ್ನೋ ಲೆವೆಲಿಗೆ ಮಾತಾಡ್ತಿರ್ತಾರೆ. ಬಟ್ ರಿಯಾಲಿಟಿ ತುಂಬ ಡಿಫ್ರೆಂಟ್ ಇರುತ್ತೆ. ಯಾಕಂದರೆ ಯಾರೂ ಲಾಸ್ ಮಾಡಲಿಕ್ಕೆ ನಿಮ್ಗೆ ಲೀಸ್ ಕೊಡ್ತಾ ಇರಲ್ಲ, ಅವ್ರಿಗೇನೋ ಫೈನಾನ್ಷಿಯಲ್ ಆಬ್ಲಿಗೇಷನ್ ಇರುತ್ತೆ, ಆ ಅಗತ್ಯಕ್ಕೆ ದುಡ್ಡು ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತಿರ್ತಾರೆ. ಸೊ ಅದನ್ನು ಮನಗಂಡು ಬಿಟ್ಟು ನೀವು ಲೀಸಿಗೆ ಹೋಗೋದು ಬೆಟರು. ಲೀಸಿಗೆ ಹೋದ ನಂತರ ಒಂದಿಷ್ಟು ದಿನ ಲೀಸಿಗೆ ಹೋದ ನಂತರ ಒಂದು ಏನಾಗುತ್ತೆ ಅಂದರೆ ನಿಮಗೆ ತಿಂಗಳ ಬಾಡಿಗೆ ಕಟ್ಟೋದು ಕಮ್ಮಿ ಆಗುತ್ತೆ. ಎರಡನೇದು ಸರ್ಟನ್ ಅಮೌಂಟನ್ನು ನೀವು ಇಂಡೈರೆಕ್ಟಾಗಿ ಅಲ್ಲಿ ಓನರಿಗೆ ಕೊಟ್ಬಿಟ್ಟು ಸೇವ್ ಮಾಡ್ದಂಗೆ ಆಗುತ್ತೆ. ಅದು ನಿಮ್ಗೆ ರಿಟರ್ನ್ ಸಿಗುತ್ತೆ ಅನ್ನೋ ಒಂದು ಧೈರ್ಯ ಇರುತ್ತೆ. ಸೊ ಈ ಸ್ಟೆಪ್ ಆದ ನಂತರ ಥರ್ಡ್ ಸ್ಟೆಪ್ ಅವಾಗ ನೀವು ಏನು ಥಿಂಕ್ ಮಾಡ್ಬೇಕಂದ್ರೆ ಓನ್ ದ ಪ್ರಾಪರ್ಟಿ. ಅಂದರೆ ಆ ದುಡ್ಡು ನಮಗೊಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗೂ ಸಿಗುತ್ತೆ, ಮತ್ತೆ ತಿಂಗಳು ಬಾಡಿಗೆ ಕೊಡೋದನ್ನು ಸೇವ್ ಮಾಡ್ದಂಗೆ. ಈ ಎರಡು ಮೇಲಿಂದ ನಾವು ಎಕ್ಸ್ಟ್ರಾ ಸೇವ್ ಮಾಡ್ಕೊಳ್ಳೋದು. ಕರೆಕ್ಟ್. ಎರಡನ್ನು ಕೂಡಿಸ್ಬಿಟ್ಟು ನೀವು ಮುಂದಿನ ನಿಮ್ಮ ಮನೆ ತೊಗೊತಾ ಇರ್ತೀರಲ್ಲ, ಅದಕ್ಕೆ ನೀವು ಡೌನ್ ಪೇಮೆಂಟ್ ಅಂತ ನೀವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಆ್ಯಂಡ್ ಮೋರ್ ಓವರು ಎಂದಾದರೂ ಇರಲಿ, ಹೆಂಗಿದ್ದಾಗ ನೀವು ಗಂಡ ಹೆಂಡತಿ ಅಥವಾ ಒಬ್ಬನೇ ಇದ್ದಾಗ ಬಾಡಿಗೆ ಮನೆಯಲ್ಲಿ ಇರೋದು ತುಂಬ ಈಸಿ. ಎವ್ರಿ 2 ರಿಂದ 3 ವರ್ಷಕ್ಕೆ ನೀವು ಮನೆ ಚೇಂಜ್ ಮಾಡ್ತೀರಿ ಅಂದರೆ ಹೆಂಗಿರ್ತೀರಾ, ನೀವು ಚೇಂಜ್ ಮಾಡ್ಬೋದು, ಏನೇ ಮಾಡ್ಬೋದು. ಬಟ್ ಫೈನಾನ್ಷಿಯಲ್ ಎಂಗಲ್ ಬಿಟ್ಬಿಟ್ಟು ಸ್ವಂತ ಮನೆಗೋಸ್ಕರ ನೀವು ಎಮೋಷ್ನಲ್ ಎಂಗಲನ್ನು ನೀವು ನೋಡಲೇಬೇಕಾಗತ್ತೆ. ಯಾಕೆ ಅಂದರೆ ಎವ್ರಿ 2-3 ವರ್ಷಕ್ಕೊಂದ್ಸರಿ ನೀವು ಹೆಂಗಿದ್ದಾಗ ಏನೋ ಮನೆ ಚೇಂಜ್ ಮಾಡ್ಬೋದು. ಒಂದು 45, 50, 55 ವರ್ಷ ಆದ ನಂತರ ನೀವು ಪ್ರತಿ 3 ವರ್ಷಕ್ಕೊಮ್ಮೆ ಮನೆ ಚೇಂಜ್ ಮಾಡೋದು ಹೆಂಗೆಂಗೋ ಇರೋಕ್ಕಾಗಲ್ಲ. ನಂತರ ಆ ಬಾಡಿಗೆ ಮನೆ ತಕ್ಕಂಗೆ ನಿಮ್ಮ ಮನೆ ಐಟಮ್ಸ್ಗಳನ್ನ ನೀವು ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಸೋಫಾ ಇರ್ಬೋದು, ಎಲ್ಲದು ಇರ್ಬೋದು. ಮತ್ತೆ ಮಕ್ಕಳು ಸ್ಕೂಲಿಗೆ ಹೋಗೋದು, ನಂತರ ಮಕ್ಕಳಿಗೆ ಎನ್ವೈರ್ಮೆಂಟ್ ಅಡ್ಜಸ್ಟ್ ಆಗುತ್ತೋ ಇಲ್ವೋ. ಸೊ ಅದನ್ನು ನೋಡಿಕೊಂಡು
ನೀವು ಲಾಂಗ್ ಟರ್ಮಿಗೆ ಸ್ವಂತ ಮನೆ ತಗೊಳ್ಳೇಬೇಕು. ಈಗ ನನ್ನ ತಂಗಿ ಗಂಡ ಬ್ಯಾಂಕಲ್ಲಿರೋದು, ಸೊ 3-4 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗೇ ಆಗುತ್ತೆ. ಈಗ ಐ ಥಿಂಕ್ ನೆಕ್ಸ್ಟ್ ನಾರ್ತ್ ಇಂಡಿಯಾಗೆ ಟ್ರಾನ್ಸ್ಫರ್ ಆಗಲೇಬೇಕು ಅಂತ ಇದಿದೆ. ಸೊ ಅವ್ರು ಏನು ಡಿಸೈಡ್ ಮಾಡಿದ್ದಾರೆ, ತಂಗಿ ಅಂದರೆ ಒಂದು ಮನೆ ಕಟ್ಕೊಂಡಿದ್ದಾರೆ ಮಂಗಳೂರಲ್ಲಿ, ತಂಗಿ ಅಲ್ಲೇ ಇರೋದು. ಯಾಕಂದ್ರೆ ಮಕ್ಕಳು ಬೆಳೀತಾ ಇರೋ, ಒಬ್ಬ ಹೈಸ್ಕೂಲ್, ಒಬ್ಬ 3ನೇ-4ನೇ ಕ್ಲಾಸ್ನವರು. ಸೊ ಅವಳು ಅಲ್ಲೇ ಇದ್ಕೊಂಡು ನೋಡೋದು ಅಂತ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಅವನು ಟ್ರಾನ್ಸ್ಫರ್ ಆಗ್ಲೇಬೇಕು ನಮ್ಮ ಭಾವಂಗೆ. ಸೊ ಈ ತರದೊಂದು ಕಮಿಟ್ಮೆಂಟು ಮತ್ತೆ ಈ ತರದೊಂದು ಸ್ಯಾಕ್ರಿಫೈಸ್ಗೆ ರೆಡಿ ಆಗಿರ್ಬೇಕು ಅನ್ಸುತ್ತೆ. ಕರೆಕ್ಟ್. ಮತ್ತೆ ನೀವು ಗಂಡ ಹೆಂಡತಿ ಅಂತ ಅಂದಾಗ ನಂಗೆ ಇನ್ನೊಂದು ಡೌಟು ಏನು ಅಂದ್ರೆ, ನಾನು ಕೆಲವು ಕಡೆ ಗಮನಿಸಿದ್ದೀನಿ, ಹೆಂಡತಿಗೋಸ್ಕರ ಗಂಡ ಟ್ರಾವೆಲಿಂಗ್ ಫಾರ್ ಅ ಲಾಂಗರ್ ಡಿಸ್ಟೆನ್ಸ್, ಅದು ಬಾಡಿಗೆಯಲ್ಲಿರ್ಬೋದು, ಸ್ವಂತ ಮನೆಯಲ್ಲಿರ್ಬೋದು, ಒಂದ್ ಕಡೆ ಇರ್ತಾರೆ. ಒಬ್ರು ರಾಜರಾಜೇಶ್ವರ ನಗರದಲ್ಲಿ ಇದ್ರೆ ಅವ್ರು ಯಲಹಂಕನೋ ಅಥವಾ ಅಲ್ಲಿ ಹೂಡಿಲೋ ಅಥವಾ ಏನು ವೈಟ್ ಫೀಲ್ಡಲ್ಲೋ ಆಫೀಸ್ ಇರುತ್ತೆ, ಹೆಂಡತಿಗೆ ಇಲ್ಲೇ 3-4 ಕಿಲೋಮೀಟರ್ 10 ಕಿಲೋಮೀಟರ್ಲ್ಲೂ ಇರ್ತಾರೆ. ಸೊ ಈ ಥರದ ಪರಿಸ್ಥಿತಿಯಲ್ಲಿ ಯಾವ ಥರ ನಿರ್ಧಾರ ಉತ್ತಮ ಅಂತ ನೋಡಿ. ಈ ಥರ ಪರಿಸ್ಥಿತಿಯಲ್ಲಿ ಸ್ಯಾಕ್ರಿಫೈ ಮಾಡಬೇಕಾಗತ್ತೆ. ಯಾಕಂದರೆ ಎಸ್ಪೆಷಲಿ ನೀವು ಹೆಂಡತಿದ್ದು ಹೇಳಿದ್ರಿ, ಅದ್ರ ಜೊತೆಗೆ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಯಾವುದೋ ಒಂದು ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿರ್ತೀರಾ, ನಂತರ ಮಕ್ಕಳು ಅಲ್ಲಿಗೆ ಅಡ್ಜಸ್ಟ್ ಆಗಿರ್ತಾರೆ, ಆ ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗಿರ್ತಾರೆ. ನೀವು ಸಡನ್ನಾಗಿ ಮನೆ ಚೇಂಜ್ ಮಾಡ್ತೀರಿ ಅಥವಾ ನಿಮ್ಮ ಟ್ರಾವೆಲ್ಲು ತುಂಬ ದೊಡ್ಡದಾಗ್ತಾ ಇದೆ ಅಂದ್ಬಿಟ್ಟು ನೀವು ಬೇರೆ ಕಡೆ ಚೇಂಜ್ ಮಾಡಿದರೆ ಆ ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಸಿಗಲಿಕ್ಕಿಲ್ಲ. ಅದ್ರ ಜೊತೆಗೆ ಅವರು ಅಡ್ಜಸ್ಟ್ ಆಗ್ತಾರೋ ಇಲ್ಲೋ ಎನ್ವೈರ್ಮೆಂಟಿಗೆ, ಅದು ಕೂಡ ಟಫು. ಸೊ ಅದ್ರ ಜೊತೆಗೆ ನಿಮ್ಮ ವೈಫ್ ಅವರು ಅಡ್ಜಸ್ಟ್ ಆಗ್ತಾರಲ್ಲೋ ಅದು ತಪ್ಪು, ಅದು ಕೂಡ ಡೌಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನೇ ನಿರ್ಧಾರ ತೊಗೋಬೇಕು ಅಂದ್ರೂ ಕೂಡ ಫ್ಯಾಮ್ಲಿ ವೈಸ್ ಥಿಂಕ್ ಮಾಡಿಬಿಟ್ಟು ಯಾವ್ದು ಹೆಚ್ಚಿಗೆ ಪ್ರೋಸ್ ಇರುತ್ತೆ ಅದ್ರ ಕಡೆ ಮೂವ್ ಆಗೋದು ಒಳ್ಳೆಯದು. ಆ್ಯಂಡ್ ಮೋರ್ ಓವರು ಸ್ವಂತ ಮನೆ ತೊಗೊಳ್ಳುವಾಗಲೂ ಕೂಡ ನೀವು ಸ್ವಂತ ಮನೆ ಎಂದಾದರೂ ಒಂದಿನ ತೊಗೊಳ್ಳೇಬೇಕು. ತೊಗೊಳ್ಳುವಾಗ ಈ ಭಾಳಷ್ಟು ಫೈನಾನ್ಷಿಯಲ್ ವರ್ಲ್ಡಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ ರೆಂಟ್ ವರ್ಸಸ್ ಬೈ ಅಂತ ಹೇಳ್ತಾರೆ. ರೆಂಟ್ ವರ್ಸಸ್ ಬೈ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಬಾಡಿಗೆ ಮನೆಯಲ್ಲಿರ್ರಿ, ಬಾಡಿಗೆ ಮನೆಯಲ್ಲಿ ಇದ್ದುಬಿಟ್ಟು ನೀವು ಅದೇನು EMI ಅಥವಾ ಏನು ಲೋನ್ ಕಟ್ತಿರಲ್ಲ ಅದನ್ನು ಬೇರೆ ಕಡೆ ಎಲ್ಲಾದರೂ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡಲ್ಲಿ ಹಾಕಿ ಅದಕ್ಕಿಂತ ಹೆಚ್ಚಿಗೆ ಆಗುತ್ತೆ, ಅಷ್ಟು ಕೋಟಿ ಆಗುತ್ತೆ, ಇಷ್ಟು ಕೋಟಿ ಆಗುತ್ತೆ ಅಂತ. ಅದು ಫೈನಾನ್ಷಿಯಲ್ ಎಂಗಲಿಂದ ನೋಡುವಂಥ ಒಂದು ವಿಧ. ಬಟ್ ಎಂಡ್ ಆಫ್ ದ ಡೇ ನೀವು ಎಷ್ಟು ಓಲ್ಡ್ ಆಗ್ತಾ ಹೋಗ್ತಿರಲ್ಲ ಆವಾಗ ನಿಮಗೆ ಸ್ವಂತ ಮನೆ ಬೇಕಾಗುತ್ತೆ. ಸೊ ಆ ಸ್ವಂತ ಮನೆಗೋಸ್ಕರ ನೀವು ಸ್ವಂತ ಮನೆ ತೊಗೊಳ್ಳೇಬೇಕು. ಆವಾಗ ಫೈನಾನ್ಷಿಯಲ್ ಆ್ಯಂಗಲನ್ನು ಸ್ವಲ್ಪ ದೂರ ಇಟ್ಟುಬಿಟ್ಟು ನಿಮ್ಮ ಎಮೋಷನಲ್ ಆ್ಯಂಗಲು, ನಂತರ ನಿಮ್ಮ ಫ್ಯಾಮಿಲಿ ಸೆಟಪ್ಪನ್ನು ನೋಡಿಬಿಟ್ಟು ತೊಗೊಳ್ಳಿ. ಯಾಕಂದರೆ ನೀವು ಫೈನಾನ್ಷಿಯಲ್ ಆ್ಯಂಗಲ್ದಲ್ಲಿ ನೋಡಿದರೆ ನೀವು ರಿಟರ್ನ್ಸ್ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ದೊಡ್ಡ ದೊಡ್ಡ ಸ್ಟೋರಿ ಕಟ್ತಾರೆ. ಬಟ್ ಅಷ್ಟು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬರಲಿಲ್ಲ ಅಂದರೆ ನೀವು 60 ವರ್ಷ ಆದ ನಂತರ ನಿಮ್ಮ ಹತ್ರ ದುಡ್ಡಿರುತ್ತೆ, ನೀವು ಆ ಮನೆ ತೊಗೋಬೇಕಂದ್ರೆ ಆ ಮನೆಯೇ ತೊಗೊಳ್ಳಿಕ್ಕಾಗಲ್ಲ. ಆ್ಯಂಡ್ ರೆಂಟಲ್ ಮನೆಯಲ್ಲಿ ಆ ಏಜ್ಗಳಲ್ಲಿ ನೀವು ರೆಂಟಲ್ ಮನೆಯಲ್ಲಿ ಇರ್ತೀನಿ ಅಂದರೆ ಇಟ್ ಇಸ್ ಅ ಕೈಂಡ್ ಆಫ್ ಇದಲ್ಲ ಮೆಂಟಲ್ ಟಾರ್ಚರ್ ಥರ. ಸೊ ಅದಕ್ಕೋಸ್ಕರ ಬ್ಯಾಲೆನ್ಸ್ಡ್ ಅಪ್ರೋಚ್ ನನ್ನ ಪ್ರಕಾರ ಒಳ್ಳೆಯದು. ಸ್ಟಾರ್ಟ್ ವಿತ್ ರೆಂಟಲ್ ಮನೆ, ಆ ನಂತರ ಲೀಸಿಗೆ ಹೋಗಿ, ಆ ನಂತರ ನಿಮ್ಮ ಹತ್ರ ಒಂದು 40-50% ನೀವು ಡೌನ್ ಪೇಮೆಂಟಿಗೆ ಕಮಿಟ್ ಆಗಿದ್ದೀನಿ, ನಂತರ 30-40% ಏನು EMI ಕಮಿಟ್ ಆಗ್ತಾ ಇದೆಯಲ್ಲ ಅದು ನನಗೆ ಭಾರ ಆಗೋದಿಲ್ಲ. ನಂತರ ನನ್ನ ಜಾಬ್ ಲಾಸ್ ಆದರೂ ನಾನು ಅದನ್ನು ಮ್ಯಾನೇಜ್ ಮಾಡಬಲ್ಲೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂದ ತಕ್ಷಣ ಸ್ವಂತ ಮನೆಗೆ ಹೋಗೋದು ಒಳ್ಳೆಯದು. ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಇದ್ರೂ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ, ಮತ್ತು ನಮ್ಮ ಚಾನಲ್ನ ಈ ಪ್ರೀತಿಯನ್ನು ಎಲ್ಲರಿಗೂ ಹಂಚಿ. ಒಳ್ಳೆಯದಾಗಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನಮಸ್ಕಾರ.